ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಚಿಕ್ಕವರಿಂದಲೂ ಕೂಡ ನಾವು ಪುರಾಣದ ಕಥೆಗಳನ್ನೆಲ್ಲ ಕೇಳಬೇಕಾದ್ರೆ ಋಷಿ ಮುನಿಗಳು ಸಾಕಷ್ಟು ಶಾಪವನ್ನು ಕೊಟ್ಟಿರೋದಾಗಿರ್ಬೋದು, ಸಾಕಷ್ಟು ವರವನ್ನು ಕೊಟ್ಟಿರುವಂಥದ್ದು, ಇಷ್ಟೆಲ್ಲ ಕಥೆಗಳನ್ನು ಕೇಳ್ತೀವಿ. ಅಷ್ಟು ಶಕ್ತಿಶಾಲಿಯಾಗಿರುವಂತಹ ಋಷಿಗಳು ಅಂತ ಹೇಳಿದರೆ, ಅವರಲ್ಲೆಲ್ಲಕ್ಕಿಂತ ಮಿಗಿಲಾಗಿ ನೋಡುವಂತಹ ಸಪ್ತ ಋಷಿಗಳು ಅಂತ ಹೇಳಿದ್ರೆ ಯಾರವರು? ಸಪ್ತ ಅಂತ ಹೇಳಿದ್ರೆ ಏಳು ಋಷಿಗಳು. ಪುರಾಣದಲ್ಲಿ ಅಥವಾ ಹಿಂದಿನ ವಿಚಾರಧಾರೆಯಲ್ಲಿ ಕೆಲವು ಮಾತಿದೆ. ಆದಿಯೋಗಿ ಶಿವ ಆತ ಯೋಗವನ್ನು ಈ ಸಪ್ತ ಋಷಿಗಳಿಗೆ ತಿಳಿಸಿದಂತೆ, ಯಾಕಂದರೆ ಮುಂದಿನ ಮನುಕುಲಕ್ಕೆ ಇದನ್ನು ಹಂಚಬೇಕು ಜ್ಞಾನವಾಗಿ ಅಂತ ಹೇಳಿ. ಮತ್ತು ಈ ಸಪ್ತ ಋಷಿಗಳು 7 ಶ್ರೇಷ್ಠ ಋಷಿಗಳ ಸಮೂಹಕ್ಕೆ ಒಂದು ಪದವಾಗಿದೆ. ಅವರ ಯೋಗ ಶಕ್ತಿಯಿಂದ, ತಪಸ್ಸಿನ ಶಕ್ತಿಯಿಂದ ಅಮರ ಸ್ಥಿತಿಯನ್ನು ಸಾಧಿಸಿರುವಂಥವರು. ಈ 7 ಪವಿತ್ರ ಋಷಿಗಳನ್ನು, ಈ ಸಪ್ತ ಋಷಿಗಳನ್ನು ಮಾನವ ಕುಲಕ್ಕೆ ಮಾರ್ಗದರ್ಶನವನ್ನು ನೀಡೋದಿಕ್ಕೆ ಅಂತ ಹೇಳಿ 4 ಮಹಾಯುಗಗಳ ಮೂಲಕ ಪ್ರಸ್ತುತಪಡಿಸಲಾಗಿದೆಯಂತೆ. ಈ 7 ಋಷಿಗಳು ಅಥವಾ ಸಪ್ತ ಋಷಿಗಳು ನಾವೇನು ಕರಿತೀವಿ, ಭೂಮಿಯ ಮೇಲಿನ ಈ ಸಮತೋಲನವನ್ನು ಕಾಪಾಡಿಕೊಳ್ಳೋದಿಕ್ಕೆ ಭಗವಾನ್ ಶಿವನ ಜೊತೆಗೆ ನಿಕಟವಾಗಿ ಕೆಲಸ ಮಾಡಿದ್ರು ಕೂಡ. ಅದನ್ನೇ ಆದಿಯೋಗಿ ಈ ಯೋಗವನ್ನು ಈ ಎಲ್ಲ ಋಷಿಗಳಿಗೆ, ಸಪ್ತ ಋಷಿಗಳಿಗೆ ತಿಳಿಸಿರುವಂಥದ್ದು. ಈ ಸಪ್ತ ಋಷಿಗಳು ಭೂಮಿಯಲ್ಲಿದ್ದು ಏನು ಮಾಡ್ತಾರೆ ಅಥವಾ ಏನಾಗೋದಿಕ್ಕಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ಹೋದಾಗ, ಈ ಭೂಮಿಯ ಸೃಷ್ಟಿಯಲ್ಲಿ ಸಹಾಯ ಮಾಡುವಂಥವರು ಈ ಸಪ್ತ ಋಷಿಗಳು. ವೇದದ ಜ್ಞಾನವನ್ನ, ಏನ್ಷಿಯಂಟ್ ವಿಸ್ಡಮ್ ಅಂತ ನಾವೇನು ಹೇಳ್ತೀವಿ, ಇದನ್ನ ಪಸರಿಸುವಂಥವರು ಈ ಋಷಿಗಳು. ಈ ಭೂಮಿಯ ಮೇಲೆ ಧರ್ಮವನ್ನ ಸ್ಥಾಪಿಸುವಂಥದಕ್ಕೆ ಸಹಾಯ ಮಾಡುವಂಥವರು, ಮಾರ್ಗದರ್ಶನ ನೀಡುವಂಥವರು, ಆಧ್ಯಾತ್ಮಿಕ ಪಥಕ್ಕೆ ಮಾರ್ಗದರ್ಶನ ನೀಡುವಂಥವರು, ರಾಜರುಗಳಿಗೆ, ಸಮಾಜದ ಮುಖ್ಯಸ್ಥರಿಗೆ ಮಾರ್ಗದರ್ಶನ ನೀಡುವಂಥವರಾಗಿ ಇವರು ಈ ವಿಶೇಷವಾದಂತಹ ಜ್ಞಾನದ ರೂಪವಾಗಿ ಬಂದು ಸಪ್ತ ಋಷಿಗಳು ನಮ್ಮ ಈ ಭೂಮಿಯಲ್ಲಿದ್ದು ಈ ಭೂಮಿಯನ್ನ, ಬದುಕನ್ನ ಅರ್ಥಪೂರ್ಣವಾಗಿಸೋದಿಕ್ಕೆ, ಇನ್ನು ಸಾಕಷ್ಟು ಯಜ್ಞ ಯಾಗಗಳನ್ನ ಮಾಡೋದಿಕ್ಕೆ, ಧ್ಯಾನವನ್ನ ಮತ್ತೆ ದೇವರ ಮತ್ತೆ ಮನುಷ್ಯರ ನಡುವಿನ ಸಂಪರ್ಕವನ್ನ ಕಲ್ಪಿಸುವಂತಹ ಒಂದು ಮಹತ್ತರ ಪಾತ್ರವನ್ನ ಈ ಋಷಿಗಳು ಕೈಗೊಳ್ತಾರೆ. ಈ ಸಪ್ತ ಋಷಿಗಳ ಬಗ್ಗೆ ನಾವು ತಿಳ್ಕೊಳ್ಳೋದಿಕ್ಕೆ ಹೋದಾಗ ಸಾಕಷ್ಟು ವಿಚಾರಗಳಿದೆ. ಸಪ್ತ ಋಷಿಗಳ ಮನ್ವಂತರ ಅಂತ ಹೇಳಿದ್ರೆ 30 ಕೋಟಿ ಭೂ ವರ್ಷಗಳು ಅಂತ ಹೇಳಿ ಕರೀತಾರಂತೆ. ಈ ಅವಧಿಯವರೆಗೆ ಇರುತ್ತೆ. ಇನ್ನು ಈ ಸಪ್ತ ಋಷಿಗಳು ಭಗವಾನ್ ಬ್ರಹ್ಮನ 7 ಮನಸ್ಸಿನಿಂದ ಹುಟ್ಟಿದಂತಹ ಮಕ್ಕಳು ಅಂತ ಹೇಳಿದಾಗ ಮಾನಸ ಪುತ್ರರು ಅಂತ ಹೇಳಿ. ಇಲ್ಲಿ ಈ 7 ಜನ ಬ್ರಹ್ಮನಿಂದ ಹೇಗೆ ಹುಟ್ಟಿರುವಂಥದ್ದು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.